ಸ್ನೇಹಿತರೆ ನಮಸ್ಕಾರ. ಪಿಎಂ ಕಿಸಾನ್ 23ನೇ ಕಂತಿನ ಹಣಕ್ಕಾಗಿ ಇಡೀ ದೇಶದಾದಂತಹ ಎಲ್ಲ ರೈತರು ಕೂಡ ಕಾಯ್ತಾ ಇರೋದು ಈಗಾಗಲೇ ನಿಮ್ಮ ಗಮನದಲ್ಲಂತೂ ಬಂದಿರಬಹುದು. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ರೈತರಿದ್ದಾರೆ, ಟೋಟಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಎಷ್ಟು ಕೋಟಿ ರೈತರಿದ್ದಾರೆ, ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ, ಸೊ ಯಾವ ದಿನಾಂಕದಂದು ಬಿಡುಗಡೆ ಆಗತ್ತೆ, ಇದ್ರ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಹತ್ತಿರವೇ ಬಂದ್ಬಿಟ್ಟಿದೆ ದಿನ ಆ ದಿನ. ಸೊ ಹಾಗಾದ್ರೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂತಹ ಬಿಗ್ ಅಪ್ಡೇಟ್ ಆದ್ರೂ ಏನು, ಈ 2,000 ಪಡ್ಕೊಳ್ಬೇಕಂದ್ರೆ ನೀವು ಕೂಡ ಈ ಕೆಲಸ ಮಾಡಲೇಬೇಕಾಗತ್ತೆ. ಈ 2 ಕೆಲಸಗಳನ್ನ, ಅದರಲ್ಲಿ ಬಯೋಮೆಟ್ರಿಕ್ ಕೂಡ ಮಾಡಬೇಕು ಎನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಅದು ನಿಜಾನ ಸುಳ್ಳ, ಮಾಡ್ಬೇಕಂದ್ರೆ ಎಲ್ಲಿ ಹೋಗಿ ಮಾಡಬೇಕು, ಆಗ ಮಾತ್ರ ದುಡ್ಡು ಬರುತ್ತಾ ಅಂದ್ರೆ ಖಂಡಿತವಾಗ್ಲು ಬಯೋಮೆಟ್ರಿಕ್ ಎನ್ನುವುದು ಫಿಕ್ಸ್ ಮಾಡಿದ್ರೆ, ಆ ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತದ್ದು. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪಿಎಂ ಕಿಸಾನ್ ಯೋಜನೆ ಈಗಾಗಲೇ ಬಹಳ ವರ್ಷದಿಂದಾನೇ ಪ್ರಾರಂಭವಾಗಿ ಬಹಳ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ಪ್ರತಿಯೊಂದು ಕಂತುವು ಕೂಡ ಕ್ಲಿಯರ್ ಆಗಿ ಜಮಾ ಆಗ್ತದೆ. ಒಂದು ಕಂತು ಬಿಡುಗಡೆ ಆದ್ರೆ ಕೇವಲ 2 ರಿಂದ 3 ದಿನಗಳಲ್ಲಿ ಇಡೀ ದೇಶದಾದಂತಹ 9,52,00,000 ಫಲಾನುಭವಿಗಳಿದ್ದಾರೆ. ಸೊ ಈ ಎಲ್ಲ ಫಲಾನುಭವಿಗಳಿಗೆ 20,000 ಕೋಟಿಯಷ್ಟು ದುಡ್ಡು ಒಂದು ಕಂತಿಗೆನೆ ಬೇಕಾಗತ್ತೆ. ಯಾಕಂದ್ರೆ ಇಷ್ಟು ದುಡ್ಡು ಏನಿದೆ ಒಂದು ಕಂತಿಗೆ ಸಾಲತ್ತೆ. ಆ ಒಂದು 20,000 ಕೋಟಿ ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಳಕೆ ಮಾಡಿದ್ರೆ ಒಂದು ಕಂತಿನ ಹಣಕ್ಕೇನ 8 ಕಂತುಗಳನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕ್ಲಿಯರ್ ಮಾಡಬಹುದು. ಅಷ್ಟು ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಳಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಎಕ್ಸಾಂಪಲ್ ನಾನು ಹೇಳಿದೆ ಎಷ್ಟು ದುಡ್ಡು ಖರ್ಚು ವೆಚ್ಚ ಆಗತ್ತೆ ಅಂತ ಒಂದು ಕಂತಿಗೆ ಪಿಎಂ ಕಿಸಾನ್ ಯೋಜನೆಯಲ್ಲಿ. ಇಡೀ ದೇಶವನ್ನ ಕವರ್ ಮಾಡ್ಬೇಕಲ್ವಾ. ಬರೀ ನಮ್ಮ ರಾಜ್ಯದಲ್ಲಿನೇ ಸುಮಾರು 51 ಲಕ್ಷ ರೈತರಿದ್ದಾರೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. ಸೊ ಇಡೀ ರಾಜ್ಯದಲ್ಲಿ 51 ಲಕ್ಷ ರೈತರು ಫಲಾನುಭವಿಗಳಾಗಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಇನ್ನು ಎಷ್ಟು ಜನರನ್ನ ತೆಗೆದಾಕ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈ 2 ಕೆಲಸಗಳು ಕಡ್ಡಾಯವಾಗಿದೆ. ಸ್ನೇಹಿತರೆ, ಮುಖ್ಯವಾಗಿ ನಿಮಗೆ ಯಾವುದೇ ಒಂದು ಸರ್ಕಾರದಿಂದ ಯೋಜನೆಗಳು ಪಡ್ಕೊಳ್ಬೇಕಂದ್ರೆ, ಈಗ ಉದಾಹರಣೆಗೆ ಪಿಎಂ ಕಿಸಾನ್ ತೆಗೆದುಕೊಳ್ಳಿ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಅನ್ನ ಪಡ್ಕೊಳ್ಳಿ, ಅಥವಾ ಲೋನ್ ಪಡ್ಕೊಳ್ಳೋದಕ್ಕೂ ರೈತರು ಹೊಲ ಗದ್ದೆಗಳ ಆಧಾರದ ಮೇಲೆ ಇಂತಹ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪಹಣಿಗೆ ಲಿಂಕ್ ಆಗಿರಲೇಬೇಕು. ಇದು ಒಂದು ಕಡೆ ಆದ್ರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತು ಬಯೋಮೆಟ್ರಿಕ್ ಕೂಡ ಮಾಡಬೇಕು ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲಿಕ್ಕೆ ಬರೀ ನಿಮ್ಮ ಒಂದು ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಹೇಳ್ತಲ್ಲ ನಾನು. ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು, ಇನ್ಯಾರೋ ಬಂದು ಅದನ್ನ ಥರ್ಡ್ ಪಾರ್ಟಿಯಾಗಿ ಮಾರಾಟ ಮಾಡಬಾರ್ದು. ಇದ್ರೆಲ್ಲದರ ಉದ್ದೇಶದಿಂದ ಹೇಳ್ತಾ ಇರೋದು, ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಸೊ ಅದನ್ನ ಲಿಂಕ್ ಮಾಡಿಸ್ಲಿಕ್ಕೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು. ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಒಂದು ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ, ಒಂದು ಪಹಣಿ ಇವುಗಳನ್ನ ತೆಗೆದುಕೊಂಡ್ರೆ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು. ಅವ್ರು ಲಿಂಕ್ ಮಾಡಿಸಿ ಕೊಡ್ತಾರೆ. ಇದು ಒಂದು ಆದ್ರೆ, ಇನ್ನು ಬಯೋಮೆಟ್ರಿಕ್ ಮಾಡಿಸ್ಬೇಕಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯದಲ್ಲಿ ನೋಡಬಹುದು ನೀವು ಯಾವ ರೀತಿಯಾಗಿ ಸಂಚಲನ ಸೃಷ್ಟಿ ಆಗಿದೆ. ಪ್ರತಿಯೊಂದು ಸ್ಕೀಮ್ಸ್ ಗಳಲ್ಲಿ ವೆರಿಫಿಕೇಶನ್ ಆಗ್ತಾ ಇದೆ. ಯಾರು ಅರ್ಹತೆಯನ್ನ ಹೊಂದಿದಾರೋ ಅದರಲ್ಲಿ ಮತ್ತೆ ಯಾರು ಅರ್ಹತೆಯನ್ನ ಹೊಂದಿದಾರೋ ಅದರಲ್ಲಿ ವೆರಿಫಿಕೇಶನ್ ಆಗಿ ಅವರಿಗೆ ಮಾತ್ರ ದುಡ್ಡನ್ನ ಕೊಡುವಂತದ್ದು. ಈ ರೀತಿ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ನೀವು ಕೂಡ ಈ ಪಿಎಂ ಕಿಸಾನ್ ಫಲಾನುಭವಿಗಳಾಗಿದ್ದು ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಅನ್ಕೊಂಡಿದ್ರೆ, ಅದು ಈಗ ಸದ್ಯಕ್ಕೆ ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಏನು ಹೇಳಿಲ್ಲ ಸರ್ಕಾರ. ಆದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕಂತ ಕಡ್ಡಾಯ ಹೇರಿದೆ. ಅದನ್ನ ನೀವು ಮಾಡಿಸಿದ್ರೆ ಮಾತ್ರ ನಿಮಗೆ ದುಡ್ಡು ಕೊಡ್ತೀವಿ ಅಂತ ನಮಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾದ್ರೆ ನೀವು ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಏನ್ ತೊಂದರೆ ಇಲ್ಲ. ಬಯೋಮೆಟ್ರಿಕ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೆ.
ಅಲ್ಲಿ ನಿಮ್ಮ ಮುಖ್ಯಸ್ಥಿಯನ್ನ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಹೇಳಿ. ಸದ್ಯಕ್ಕೆ ಬಯೋಮೆಟ್ರಿಕ್ ಪಿಎಂ ಕಿಸಾನ್ ಯೋಜನೆಯಲ್ಲಿ ತಂದಿಲ್ಲ. ತಂದ ತಕ್ಷಣವೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಂದ್ರೂ ತರಬಹುದು. ಆಶ್ಚರ್ಯ ಪಡುವಂತದ್ದೇನಿಲ್ಲ. ಯಾಕಂದ್ರೆ ಎಲ್ಲ ಯೋಜನೆಗಳಲ್ಲಿ ವೆರಿಫಿಕೇಷನ್ ಆಗೋದು ಅತಿ ಅವಶ್ಯಕ. ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು. ಎಲಿಜಿಬಲ್ ಇಲ್ಲದವರಿಗೆ ದುಡ್ಡು ಹೋದ್ರೆ ಅದು ಸರ್ಕಾರಕ್ಕೆ ಒಂದು ಲಾಸ್ ಆದ ಹಾಗೆ. ಸರ್ಕಾರಕ್ಕೆ ಲಾಸ್ ಆದ್ರೆ ನಮಗ್ ಲಾಸ್ ಆದ ಹಾಗೆ. ಯಾಕಂದ್ರೆ ಸರ್ಕಾರದಿಂದ ಎಷ್ಟು ದುಡ್ಡು ಖರ್ಚು ವೆಚ್ಚ ಆಗ್ತಾ ಇರತ್ತೋ, ಹೆಚ್ಚಾಗಿ ಸಾಲ ಮಾಡುತ್ತೋ ಅದು ನಮ್ಮ ಮೇಲೇನೆ ಹೊರೆ ಬೀಳೋದು. ಮತ್ತೇನಿಲ್ಲ. ಬೆಲೆಗಳ ಏರಿಕೆದಿಂದಾಗಿ ನಾವೇ ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ಆದಷ್ಟು ಈ ಪಹಣಿಗೆ ಆಧಾರ್ ಕಾರ್ಡ್ ಒಂದನ್ನ ಲಿಂಕ್ ಕೂಡ ನೀವು ಮಾಡಿಸ್ಕೊಳ್ಳಿ. ಮತ್ತೇನೇ ಪ್ರಶ್ನೆಗಳಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈಗ ಮೇನ್ ಟಾಪಿಕ್ ಏನಪ್ಪಾ ಅಂದ್ರೆ 23ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇದೇ ಜೂನ್ 20ನೇ ತಾರೀಕು ಎನ್ನಲಾಗ್ತಾ ಇದೆ. ಆದ್ರೆ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಸೊ ನರೇಂದ್ರ ಮೋದಿ ಅವರು ಈ ಒಂದು ಸ್ಪಷ್ಟನೆಯನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಮತ್ತು ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಬಹುದು. ಈಗ ಜೂನ್ 20 ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದು ಪೋಸ್ಟ್‌ಪೋನ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಸೊ 20ನೇ ತಾರೀಕು ಅಂತ ಅಂದಿದ್ದಾರೆ. ನೋಡೋಣ. ಈ ಒಂದು ಜೂನ್ 20ನೇ ತಾರೀಕು ಅಥವಾ 25ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗತ್ತೆ. ಈಗ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಗೆ 20ನೇ ತಾರೀಕು ಅಂತಾನೆ ತೋರಿಸುತ್ತೆ. 20 ತಾರೀಕು. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ನಿಮಗೆ ಸಿಕ್ತಂತ ಅನ್ಕೊಳ್ತೀನಿ. ಆದಷ್ಟು ಎಲ್ಲ ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ಈ ವಿಷಯವನ್ನ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.